ದಾವಣಗೆರೆಯಲ್ಲಿ ರೆಬೆಲ್ ನಾಯಕರ ಮೀಟಿಂಗ್. ಯಡಿಯೂರಪ್ಪ ಸಂಧಾನ ಸಭೆಗೂ ಮುನ್ನ ನಾಯಕರು ಸಭೆ ಸೇರಿದ್ದಾರೆ. ಎಸ್.ಎ. ರವೀಂದ್ರನಾಥ್ ನಿವಾಸದಲ್ಲಿ ಅಂತಿಮ ಹಂತದ ಸಭೆ. ದಾವಣಗೆರೆಯಲ್ಲಿ ರೆಬೆಲ್ ನಾಯಕರ ಮೀಟಿಂಗ್. ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ರೆಬೆಲ್ ನಾಯಕರು ಒಟ್ಟಾಗಿ ಸೇರಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ, ಮಾಡಾಳ್ ಮಲ್ಲಿಕಾರ್ಜುನ್ ಸಭೆ. ಬಿಎಸ್ವೈ ಜೊತೆ ಏನೆಲ್ಲ ಚರ್ಚೆ ಮಾಡಬೇಕು ಅಂತ ಈ ಸಭೆಯಲ್ಲಿ ಸಮಾಲೋಚನೆ ಮಾಡಲಾಗುತ್ತೆ. ದಾವಣಗೆರೆಯಲ್ಲಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಅಂತಿಮ ಹಂತದ ಸಭೆ ನಡೆಸಿದ್ದಾರೆ. ಎಸ್.ಎ. ರವೀಂದ್ರನಾಥ್ ನಿವಾಸದಲ್ಲಿ ರೆಬೆಲ್ ನಾಯಕರ ಮೀಟಿಂಗ್ ನಡೆದಿದೆ. ದಾವಣಗೆರೆಯಲ್ಲಿ ಯಡಿಯೂರಪ್ಪ ಸಂಧಾನ ಸಭೆಗೆ ಹೋಗೋದಕ್ಕೂ ಮುನ್ನ ನಾಯಕರು ಸಭೆ ಸೇರಿದ್ದಾರೆ. ಏನು ಮಾತಾಡಬೇಕು ಅನ್ನೋದರ ಬಗ್ಗೆ, ಯಾವೆಲ್ಲ ವಿಚಾರವನ್ನ ಮುಂದಿಡಬೇಕು ಅನ್ನೋದರ ಬಗ್ಗೆ ಸಭೆ ನಡೆಸಿದ್ದಾರೆ. ಎಸ್.ಎ. ರವೀಂದ್ರನಾಥ್ ನಿವಾಸದಲ್ಲಿ ಅಂತಿಮ ಹಂತದ ಸಭೆ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ರೆಬೆಲ್ ನಾಯಕರು ನಡೆಸಿರುವಂತಹ ಮೀಟಿಂಗ್ ಇದು. ಅಸಮಾಧಾನ ಜೋರಾಗ್ತಾ ಇದ್ದಂತೆ ಯಡಿಯೂರಪ್ಪ ಅವರು ಸಂಧಾನ ಸಭೆಗೆ ಆಹ್ವಾನ ಕೊಟ್ಟಿದ್ರು. ಆ ಸಭೆಗೆ ಭಾಗಿಯಾಗೋದಕ್ಕೂ ಮುನ್ನ ಒಂದು ಸಭೆ ನಡೆಸಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಬದಲಾವಣೆಗೆ ಬಿಗಿಪಟ್ಟು ಹಿಡಿಲಾಗಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬದಲಾವಣೆಗೆ ಒತ್ತಾಯಿಸ್ತಾ ಇದ್ದಾರೆ. ರೆಬೆಲ್ ನಾಯಕರು ಇವತ್ತು ಮಠಾಧೀಶರನ್ನ ಭೇಟಿಯಾಗ್ತಾರೆ. ಹರಿಹರ ಪಂಚಮಸಾಲಿ ಪೀಠಕ್ಕೆ ಬಂಡಾಯ ನಾಯಕರ ಭೇಟಿ. ಎಸ್.ಎ. ರವೀಂದ್ರನಾಥ್, ಎಂಪಿ ರೇಣುಕಾಚಾರ್ಯ ಮಠಾಧೀಶರನ್ನ ಭೇಟಿಯಾಗ್ತಿದ್ದಾರೆ. ವಚನಾನಂದ ಶ್ರೀಗಳನ್ನ ರೆಬೆಲ್ ನಾಯಕರು ಭೇಟಿಯಾಗಲಿದ್ದಾರೆ. ಜಿಲ್ಲೆಯ ಎಲ್ಲಾ ಮಠಗಳನ್ನು ಕೂಡ ರೆಬೆಲ್ ನಾಯಕರು ಭೇಟಿಯಾಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ಹರಿಹರ ಪಂಚಮಸಾಲಿ ಪೀಠಕ್ಕೆ ಭೇಟಿ ನೀಡ್ತಾರೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಇದೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬದಲಾವಣೆ ಮಾಡಬೇಕು ಅನ್ನುವಂತಹ ಒತ್ತಾಯ ರೆಬೆಲ್ ನಾಯಕರಿಂದ. ದಾವಣಗೆರೆ ಬಿಜೆಪಿಯಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದೆ. ಸಿದ್ದೇಶ್ವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನ ಭುಗಿಲೆದ್ದಿದೆ. ಬಂಡಾಯ ಶಮನಕ್ಕೆ ಬಿಎಸ್ವೈ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾಗಬೇಕು, ಅಭ್ಯರ್ಥಿ ಬದಲಾಗಿಲ್ಲ ಅಂದ್ರೆ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ನಮ್ಮ ಅಭಿಪ್ರಾಯ ಅಲ್ಲ, ಇದು ಕಾರ್ಯಕರ್ತರ ಅಭಿಪ್ರಾಯ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಬಿಜೆಪಿಯಲ್ಲಿ ಎದ್ದಿರುವಂತಹ ಬಂಡಾಯದ ಬಿರುಗಾಳಿ, ಈ ಬಿರುಗಾಳಿಯನ್ನ ಶಮನ ಮಾಡೋದಕ್ಕೆ ಅಂತ ಬಿಎಸ್ವೈ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಕರೆಯಲಾಗಿದೆ. ಬಿಎಸ್ವೈ ನೇತೃತ್ವದ ಈ ಸಭೆಯಲ್ಲಿ ಭಾಗಿಯಾಗೋದಕ್ಕೂ ಮುಂಚಿತವಾಗಿ ಬಂಡಾಯ ನಾಯಕರು ಸಭೆ ಸೇರಿದ್ದಾರೆ. ಬಿಎಸ್ವೈ ಮುಂದೆ ಯಾವೆಲ್ಲ ವಿಚಾರಗಳನ್ನ ಇಡಬೇಕು, ಏನೆಲ್ಲ ಮಾತಾಡಬೇಕು ಅನ್ನೋದರ ಬಗ್ಗೆ ಸಭೆ ಸೇರಿದ್ದಾರೆ. ದಾವಣಗೆರೆಯಲ್ಲಿ ಬಹಳ ದೊಡ್ಡ ಅಸಮಾಧಾನ ಭುಗಿಲೆದ್ದಿದೆ. ದಾವಣಗೆರೆ ಬಿಜೆಪಿಯಲ್ಲಿ ಎದ್ದಿರುವಂತಹ ಈ ಬಿರುಗಾಳಿಯನ್ನ ಶಮನ ಮಾಡ್ತಾರಾ? ಹಾಗಾದ್ರೆ ಬಿಎಸ್ ಯಡಿಯೂರಪ್ಪನವರು ಬಂಡಾಯ ಶಮನಕ್ಕೆ ಅಂತಲೇ ಹೈ ವೋಲ್ಟೇಜ್ ಸಭೆ ನಿಗದಿಯಾಗಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾಗಬೇಕು, ಅಭ್ಯರ್ಥಿ ಬದಲಾಗಿಲ್ಲ ಅಂದ್ರೆ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಎಸ್.ಎ. ರವೀಂದ್ರನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಬಂಡಾಯ ನಾಯಕರ ದಂಡೆ ಇದೆ. ಒಂದು ವೇಳೆ ಬಂಡಾಯ ಶಮನ ಆಗಿಲ್ಲ ಅಂದ್ರೆ ಅಲ್ಲಿನ ಬಿಜೆಪಿ ಅಭ್ಯರ್ಥಿಗೆ ಕುತ್ತು ತಪ್ಪಿದ್ದಲ್ಲ. ಹಾಗಾಗಿ ಆ ಬಂಡಾಯ ಶಮನ ಮಾಡಬೇಕು, ಸಮಾಧಾನ ಪಡಿಸಬೇಕು ಅಂತಲೇ ಬಿಎಸ್ವೈ ಸಭೆಯನ್ನ ನಿಗದಿ ಮಾಡಿದ್ದಾರೆ. ಆದ್ರೆ ಆ ಸಭೆಯಲ್ಲೂ ಬಂಡಾಯ ಶಮನವಾಗತ್ತಾ? ಯಾಕಂದ್ರೆ ಬಂಡಾಯ ನಾಯಕರು ಈಗಾಗಲೇ ಪಟ್ಟು ಹಿಡಿದು ಕೂತಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾಗಲೇಬೇಕು ಅಂತ. ಅಭ್ಯರ್ಥಿ ಬದಲಾಗಿಲ್ಲ ಅಂದ್ರೆ ಮುಂದಿನ ತೀರ್ಮಾನ ತಗೋತೀವಿ ಅಂತಲೂ ಹೇಳಿದ್ದಾರೆ. ಮತ್ತೊಂದು ಕಡೆ ರೆಬೆಲ್ ನಾಯಕರು ಮಠಾಧೀಶರನ್ನ ಭೇಟಿ ಮಾಡ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ. ಸಭೆಗಳ ಮೇಲೆ ಸಭೆ ನಡೆಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್.ಎ. ರವೀಂದ್ರನಾಥ್ ಕೊಟ್ಟಿರುವಂತಹ ಹೇಳಿಕೆ, ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಮಾಡಿಲ್ಲ ಅಂತ ಅಂದ್ರೆ ಮುಂದಿನ ನಿರ್ಧಾರವನ್ನ ನಾವು ತಗೋತೀವಿ ಅಂತ. ಬಂಡಾಯ ನಾಯಕರು ಒಟ್ಟಾಗಿ ಸೇರಿ ಸಭೆಯನ್ನ ನಡೆಸಿದ್ದಾರೆ. ದಾವಣಗೆರೆಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ ಏನಿದೆ, ಇದು ಬಿಜೆಪಿ ಪ್ರಮುಖ ನಾಯಕರಿಗೆ ಬಹಳ ದೊಡ್ಡ ತಲೆನೋವಾಗಿದೆ. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಉಂಟಾಗಿರುವ ಅಸಮಾಧಾನವನ್ನು ತಣಿಸಲು ಇವತ್ತು ಬಿ.ಎಸ್. ಯಡಿಯೂರಪ್ಪ ದಾವಣಗೆರೆಗೆ ಆಗಮಿಸಿದ್ದಾರೆ. ಅವ್ರ ಜೊತೆ
ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸಹ ಬರ್ತಾ ಇದ್ದಾರೆ. ನಿಜಕ್ಕೂ ಒಂದು ಇವತ್ತಾದರೂ ಬಗೆಹರಿಯುತ್ತೆ. ಯಾಕಂದರೆ ಕಳೆದ 3-4 ತಿಂಗಳಿಂದಲೂ ಸಹ ಬಗೆಹರಿಯೋ ಸಮಸ್ಯೆ. ಈಗಾಗಲೇ ಒಂದು ಹೊಸ ಅಭ್ಯರ್ಥಿಯೂ ಸಹ ಹಾಕೋದಕ್ಕೆ ನಾವು ರೆಡಿ ಅಂದ್ಕೊಂಡು ರೆಬಲ್ ಟೀಮ್ನ ನಾಯಕರು ಹೇಳ್ತಿದ್ದಾರೆ. ನಮ್ಮ ಜೊತೆ BJP ಹಿರಿಯ ಮುಖಂಡರು ಮತ್ತು ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ನಮ್ಮ ಜೊತೆಗಿದ್ದಾರೆ. ಯಡಿಯೂರಪ್ಪನವರೇ ಸ್ವತಃ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿದೆ. ಮಠಗಳಿಗೆ ಹೋಗಿ ಗುರುಗಳ ಆಶೀರ್ವಾದ ಪಡೆದು ಅವ್ರಿಗೆ ನಮ್ಗೆ ಏನು ಬೇಡಿಕೆ ಇದೆ ಅದನ್ನ ಚರ್ಚೆ ಮಾಡ್ತೀವಿ. ಯಡಿಯೂರಪ್ಪನ ಬೆಂಗಳೂರಲ್ಲಿ ಮಾತಾಡಿದ್ರೆ ಇವತ್ತೆಲ್ಲವೂ ಬಗೆಹರಿಯುತ್ತೆ, ಸಮಾಧಾನ ಆಗುತ್ತೆ. ನೋಡೋಣ, ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಸರ್, ಅಭ್ಯರ್ಥಿ ಬದಲಾವಣೆ ಸಂಬಂಧಪಟ್ಟಂಗೆ ನಿಮ್ಮ ನಿಲುವೇನು? ನಮ್ಮ ನಿಲುವು ಎಲ್ಲರದು ಒಂದೇ. ಹಾಂ ಸರ್, ಅದು ಬಿಟ್ಟರೆ ಬದಲಾವಣೆ, ಅದು ಒಂದೇ ನಿಲುವು, ಬದಲಾವಣೆ ಇಲ್ಲ. ಯಾವುದೇ ಕಾರಣಕ್ಕೆ ಸರಿ ಆಗಲಿಲ್ಲ ಸರ್. ಅಲ್ಲ, ಹೊಸ ಅಭ್ಯರ್ಥಿ ಒಂದ್ ವೇಳೆ ಆಗಲಿಲ್ಲ ಅಂದ್ರೆ ನೋಡೋಣ, ನಾವೆಲ್ಲ ಸೇರಿ ಚರ್ಚೆ ಮಾಡ್ತೀವಿ. ನಾನೊಬ್ಬ ನಿರ್ಧಾರ ಅಲ್ಲ, ಎಲ್ಲರೂ ಸಾಮೂಹಿಕ ನಿರ್ಣಯ ಮಾಡ್ತೀವಿ. ಇಲ್ಲಿ ಇಂಡಿವಿಜುವಲ್ ರೇಣುಕಾಚಾರ್ಯ ಇಲ್ಲ, ಗುರುಗಳು ಆಶೀರ್ವಾದ ಪಡೆಯ ಕೊಟ್ಟಿದೆ. ಏನು ಮಠಕ್ಕೆ ಹೋಗ್ತಿರೋ ಉದ್ದೇಶ? ಆಶೀರ್ವಾದ ಪಡೆದು ಮುಂದೆ ಚರ್ಚೆ ಮಾಡ್ತೀವಿ. ಅಲ್ಲ ಸರ್, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಗುರುಗಳ ಬಗ್ಗೆ ಮಾತಾಡಲ್ಲ. ಎಷ್ಟು ಮಠಗಳಿಗೆ ಹೋಗ್ತೀರಾ ಸರ್? ಈ ಸದ್ಯಕ್ಕೆ ಗುರುಗಳು ಪಂಚಮಶಾಲಿ ಪೀಠದವರಿಲ್ಲ, ಕಾಂಗ್ಲೆಲ್ಲ ಸಿಕ್ಕಿಲ್ಲ. ವಾಲ್ಮೀಕಿ ನಾಳೆ ಸಿಗ್ತೀವಿ ಅಂದ್ರೆ ಈ ನಂದಿಗುಡಿ, ರೆಡ್ಡಿ ವೇಮನ ಮಠ 2 ಅದಾರೆ. 2 ಮಠಗಳಿಗೆ ಭೇಟಿ ಕೊಡಿ. ಹೊಸ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಏನು ಡಿಸೈಡ್ ಸರ್? ನೋಡೋಣ, ಕಾದ್ ನೋಡೋಣ. ಇದು ರೇಣುಕಾಚಾರ್ಯ ಅವರ ಮಾತು. ಅಸಮಾಧಾನಗೊಂಡಿದ್ದಾರೆ. ನಮ್ಮೆಲ್ಲರ ನಿಲುವು ಒಂದೇ. ಏನಾಗಬೇಕು ಅನ್ನೋದನ್ನ ಈಗಾಗಲೇ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ. ಈಗ ಮಠಗಳಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಶ್ರೀಗಳ ಆಶೀರ್ವಾದವನ್ನ ಪಡೆದು ಮುಂದಿನ ನಿರ್ಧಾರ ಏನು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.